ಇವತ್ತು ಮದುವೆ ಅಂದ ಸಂದರ್ಭದಲ್ಲಿ ಪುರೋಹಿತರು ಹೇಳಿದ್ರು ನಾನು ತಾಳಿ ಕಟ್ಟದೆ ಅನ್ನೋ ಜಮಾನದೊಳಗೆ ಅರ್ಥ ತಿಳ್ಕೊಂಡು ಮದುವೆ ಆದರೆ ದಾಂಪತ್ಯ 100 ಕಾಲ ಬದುಕುತ್ತೇನೋ ಅಂತ. ಅಂದರೆ 100 ವರ್ಷ ನನ್ನ ಜೀವನದಲ್ಲಿ ನೀನು ಸದಾ ಭಾಗಿಯಾಗ್ತಕ್ಕಂತಹ ಒಂದು ಪಾವಿತ್ರವಾಗಿರ್ತಕ್ಕಂತಹ ಒಂದು ಸಮಂಜಸವಾಗಿ ಅರ್ಧಾಂಗಿ ಅಂತ ಹೇಳ್ತೀವಿ. ಎಲ್ಲವನ್ನೂ ನಿನಗೆ ಹಂಚ್ಕೊಳ್ತೀನಿ ಇವತ್ತಿನಿಂದ. ಅದಕ್ಕೆ ಎಲ್ಲ ದೇವಾನುದೇವತೆಗಳ ಆಶೀರ್ವಾದ ನಿನಗಿರಬೇಕು. ಆ ಆಶೀರ್ವಾದಕ್ಕೆ ಇವತ್ತು ನಾನು 3 ಗಂಟನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಆ ಮಾಂಗಲ್ಯಕ್ಕೆ ನಮಸ್ಕಾರವನ್ನು ಮಾಡತಕ್ಕಂತಹ ಸಂಪ್ರದಾಯ ಮದುವೆ. ಆ ಒಂದು ದಿನದಲ್ಲಿ ಮಾಂಗಲ್ಯ ಧಾರಣೆ ಆದ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಗಂಡು ಹೆಣ್ಣಿನ ಮೇಲೆ ಹಾಕ್ತಾರೆ ಇದೇ ಬೆರಳಿಂದ. ಅವತ್ತು ಮುಗೀತು, ಇನ್ನು ಮತ್ತೆ ಆ ಸಹವಾಸಕ್ಕೆ ಹೋಗೋದೇ ಇಲ್ಲ. ಈಗ ಹೃದಯದಿಂದ ಹೃದಯಕ್ಕೆ ಅಂತ ನಿನ್ನೆ ಹೇಳಿದೆ ಅಮ್ಮ. ಅದನ್ನ ಪ್ರತಿದಿನ ಗಂಡು ಹೆಣ್ಣು ಯಾಕೆ ಗಂಡ ಹೆಂಡತಿ ಮಾಡ್ಕೋಬಾರ್ದು? ಹಣೆಗಿಡೋ ವಿಷಯ ಕಡೆ ಪಕ್ಷ ಆಗತ್ತಲ್ವಾ? ಒಂದು ಮೆಮೊರಿ. ಈಗ ಅಲ್ಲಿ ಖುಷಿ ಆಗತ್ತಾ ಇಲ್ವಾ? ಖಂಡಿತ ಆಗತ್ತೆ. ಪುರ್ಸೊತ್ತೇ ಇಲ್ಲ, ಬಾಂಧವ್ಯ ವೃದ್ಧಿ ಆಗತ್ತೆ. ಅಂದ್ರೆ ನಾವು ಸ್ಪರ್ಶದಲ್ಲಿ ಇರುವಂತ ತೇಲ್ತಾ ಇರತಕ್ಕಂಥವ್ರು ಯಾವ್ಯಾವ್ದೋ ರೂಟಲ್ಲಿ ಹೊರಟೋಗ್ತಾ ಇದ್ದೀವಿ ನಾವು. ಸ್ಪರ್ಶ ಎಲ್ಲಿ ಸ್ಪರ್ಶವಾದಾಗ ಹೆಣ್ಣಿನ ಮನಸ್ಥಿತಿ ಗಂಡಿನ ಮನಸ್ಥಿತಿ ಯಾವ ಹಂತಕ್ಕೆ ಅಂದರೆ ಇದಕ್ಕೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ದಾಂಪತ್ಯವನ್ನು ನಡೆಸ್ಕೋಬೇಕು. ಅದು ಆಧ್ಯಾತ್ಮಿಕವಾಗಿ ನಡೀಬೇಕು. ಅದನ್ನು ನಾವು ಬೇಕಾದಷ್ಟು ದೇವಸ್ಥಾನಗಳೆಲ್ಲ ನೋಡಿರ್ತಾ ಇರ್ತೀವಿ. ಅದಿನ್ನೂ ಅರ್ಥ ಆಗಿಲ್ಲ ನಮ್ಮ ಜನಕ್ಕೆ. ಅಂದರೆ ಅದೇನೋ ಒಂದು ಬೇಕು. ಈ ವಿಚಾರದಲ್ಲಿ ನಾವು ಮದುವೆ ಅಂತಕ್ಕಂಥ ವಿಷಯದಲ್ಲಿ ತುಂಬ ಅರ್ಥವಿಲ್ಲದ ರೀತಿ ಮದುವೆ ಮಾಡಿಕೊಂಡು ಇವತ್ತು ಗಂಡನ ಕಂಡ್ರೆ ಹೆಂಡತಿಗೆ ಇಷ್ಟ ಇಲ್ಲ, ಹೆಂಡತಿ ಕಂಡ್ರೆ ಗಂಡನಿಗೆ ಇಷ್ಟ ಇಲ್ಲ. ಸೊ ಏನೋ ಕಟ್ಕೊಂಡ್ಬಿಟ್ಟಿದ್ದೀನಲ್ಲ ನಾವು, ಕಷ್ಟಕ್ಕೆ ಸಂಸಾರ ಹುಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಲೆಕ್ಕಾಚಾರ ಎಷ್ಟರ ಮಟ್ಟಕ್ಕೆ ನೆಮ್ಮದಿಯಿಂದ ಇರೋಕ್ಕಾಗತ್ತೆ ಅಲ್ವಾ? ಸೊ ಇದನ್ನು ತಿಳ್ಕೊಳ್ತಕ್ಕಂಥದ್ದು ಇವತ್ತು ಮಹಿಳೆಯರ ದಿನಾಚರಣೆ ಅಂತಕ್ಕಂಥ ವಿಷಯಕ್ಕೆ ನಾನು ಇದನ್ನ ಯೋಚನೆ ಮಾಡಿದೆ. ಎಷ್ಟರ ಮಟ್ಟಕ್ಕೆ ನಾವು ಬರೀ ಬಾಯಲ್ಲಿ ಹೇಳ್ತೀವಿ ಹೊರತು ಅವ್ರಿಗೆ ದಾರಿ ತೋರಿಸೋದಕ್ಕೆ ಯಾವುದಕ್ಕೂ ರೆಡಿ ಇಲ್ಲ ನಾವು. ಸೊ ಈ ರೀತಿಯಾಗಿರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರೆ ವಾರದಲ್ಲಿ 7 ದಿನ ಹೌದಲ್ಲಮ್ಮ? ನವಗ್ರಹಗಳೆಷ್ಟು? 9. ಈ 7 ದಿನಕ್ಕೆ 7 ಗ್ರಹಗಳಾಯಿತು. ಇನ್ನೆರಡಕ್ಕೆ ವಾರ ಯಾವುದು ಬೇಕಲ್ಲ? ಇಲ್ವಲ್ಲ? ಮತ್ತೆ ನವಗ್ರಹ ಪೂಜೆ ಮಾಡೋದು ಹೇಗಿದಕ್ಕೆ? 9 ನವಗ್ರಹಗಳು ಅಂತ ಹೇಳ್ತಿದ್ದೀವಿ, ಪೂಜೆ ಮಾಡ್ತಿದ್ದೀವಿ. ಹಾಗಿದ್ಮೇಲೆ ಇನ್ನೆರಡು ದಿನ ಇರಬೇಕಿತ್ತಲ್ಲ? ಈಗ 7 ದಿನ ಇರೋದು, ಇನ್ನೆರಡಕ್ಕೆ ಯಾವ ವಾರ ಕೊಡೋದು? ರಾಹುಕೇತುನು ಪೂಜೆ ಮಾಡಬೇಕು ಅಂತೀರಿ? ಅಲ್ಲ, ಪೂಜೆ ಪ್ರಶ್ನೆ ಅಲ್ಲ. 2ಕ್ಕೆ ಮಾಹಿತಿ ಯಾವ್ದು ನಿಮ್ಮ ಪ್ರಕಾರ? ನೀವು ಅದಕ್ಕೆ ಉತ್ತರ ಕೊಟ್ಬಿಟ್ಟು ಮುಂದಕ್ಕೆ ಹೋಗಿ. ನೀವು ಹೊರಗಡೆ ಏನಾದ್ರು ಪೂಜೆ ಮಾಡಿ ಬಲಿ ಆಗ್ತಿರೋ ಸೆಕೆಂಡ್ರಿ. ಅದೆಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಅಂತ ನಾನು ಸ್ವಲ್ಪ ಹೇಳ್ತೀನಿ. ರಾಹುಗೆ ಸಮಯ ಯಾವುದು? ರಾತ್ರಿ. ನೀವು ನವಗ್ರಹ ಪೂಜೆ ಮಾಡ್ತಾ ಇರೋದು ಯಾವಾಗ? ಹಗಲಲ್ಲಿ. ಹೆಂಗ್ ರಾಹು ಪೂಜೆ ಮಾಡಿದ್ರಿ ನೀವು? ಪೂಜೆ ಮಾಡಿದ್ರೋ ಬೆಟ್ರೋ, ನೀವು ಛಾಯಾಗ್ರಹ ಅಂತಿರೋ ಇನ್ನೊಂದು ಅಂತಿರೋ ನಿಮ್ಮ ವೈಯಕ್ತಿಕ ಸೆಕೆಂಡ್ರಿ. ನವಗ್ರಹಗಳು ಅಂತ ಹೇಳಿದ ಮೇಲೆ ಅದಕ್ಕೊಂದು ಪೂರಕ ದಿನ ಅನ್ನೋದಿರ್ಬೇಕು ಅಂತ. ಅದಕ್ಕೆ ಜಾಗ ಎಲ್ಲಿ ಕೊಟ್ರಿ ನೀವು? ಯಾವ್ದು ಅದಕ್ಕೆ ಜಾಗ? ರಾಹು ಕೇತುಗೆ ಜಾಗ ಯಾವ್ದು ಹೇಳಿ? ಬೇಕಲ್ಲ? ಎಲ್ಲಿದೆ ಇದು? ಇದನ್ನ ನಾನು ಸಾಕಷ್ಟು ಜನಕ್ಕೆ ಕೇಳ್ತೀನಿ. ಅಲ್ಲ ರೀ, ಮಾಡ್ತಿದ್ದೀರಾ ತಪ್ಪು ಅಂತ ನಾನು ಹೇಳ್ತಿಲ್ಲ. ಒಂದನ್ನು ಮಾಡಿದ್ರೆ ಅದಕ್ಕೊಂದು ಸಂದೇಶ ಇರಬೇಕು. ಏನೇ ಕೇಳಿದ್ರು ಇವತ್ತು ಮಕ್ಕಳು ಕೇಳ್ಬಿಟ್ಟು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಕೆಲವರು ಕೇಳಿದ್ರೆ, ಈಗ ಅದು ಕೇಳಿದ್ರೆ ಉತ್ತರ ಕೊಡೋಕ್ಕಾಗತ್ತಮ್ಮ? ಹೌದೌದು ಅಲ್ವಾ? ಯಾಕೆ ಈ ವಿಚಾರ ಹೇಳಬೇಕಾಗತ್ತೆ ಅಂದರೆ, ನಾವು ನಡ್ಕೊಳ್ತಾ ಇರೋ ರೀತಿಗೂ ನಾವು ತಿಳ್ಕೊಂಡಿರ್ತಕ್ಕಂಥ ವಿಚಾರಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆಮೇಲೆ ನಾವು ಒಳ್ಳೇದಾಗಬೇಕು, ಯಾವ ಜನ್ಮದ ಕರ್ಮ ಅನ್ನೋದು ಸಡನ್ನಾಗಿ ಅದೊಂದು ಟಾಪಿಕ್ ಎತ್ಕೊಂಡ್ಬಿಡ್ತೀವಿ ನಾವು. ಅದಕ್ಕೋಸ್ಕರವಾಗಿ ಹಣ ಮಾಡ್ತಕ್ಕಂಥದ್ದು, ಆಸೆ ಇಟ್ಕೊಂಡಿರ್ತಕ್ಕಂಥದ್ದು ಎರಡರ ಮುಖ್ಯಕ್ಕಿನ್ನ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಾಗಿರ್ತಕ್ಕಂಥದ್ದಕ್ಕೆ, ಆರೋಗ್ಯವಾಗಿರ್ತಕ್ಕಂಥದ್ದಕ್ಕೆ ನಾವೇನು ತಿಳ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡಾಗ ಈ ರೀತಿ ಸತ್ಯಗಳು ಹಲವಾರು ನಮ್ಗೆ ಸಿಗ್ತಾ ಹೋಗುತ್ತೆ. ಹೌದಾ? ಇದರ ಒಂದು ಲೆಕ್ಕಾಚಾರಕ್ಕೆ ನಾವು ಇನ್ನೊಂದು ವಿಷಯಕ್ಕೆ ಹೇಳಬೇಕು ಅಂತಂದ್ರೆ, ಸೈಟು. ನಾನು ಸುಮಾರು ಈ ವಾರದಲ್ಲಿ ಒಂದು 3 ದಿನ ಅದನ್ನು ಮಾತಾಡಿದ್ದೀನಿ. ಈ ಸೈಟ್ದು ಅಳತೆ ನಿನ್ನ ಪ್ರಕಾರ 30, 40, 20, 30? ಹೌದು, ಈ ಥರನೇ ಇರುತ್ತೆ. ಹೌದು ತಾನೆ? ಯಾವುದೋ ಒಂದು ಹೆಚ್ಚು ಒಂದು ಕಮ್ಮಿ ಅಂತ ಇರುತ್ತೆ. ಹೌದು ತಾನೆ? ಇದು ಭಾಗ ಮಾಡಿದ್ರೆ ಆಗತ್ತಮ್ಮ? 20, 30, 30, 40, 50, 60 ಆಗಲಿ, ಭಾಗ ಮಾಡಿದ್ರೆ ಸಂಭಾಗ ಬರುತ್ತಾ? ಇಲ್ಲ. ಮತ್ತೆ ಮನೆ ಹೆಂಗೆ ಕಟ್ಟೋದು? ಹಾಗೆ ಸೈಟ್ ಇರೋದು ಹಾಗೇನೆ. ಮತ್ತೆ ಮನೆ ಹೆಂಗೆ ತಗೋತೀರ? ಅದಕ್ಕೆ ಒಂದು 30, ಒಂದು 40 ಡಿವೈಡ್ ಮಾಡೋಕ್ಕಾಗತ್ತ? ಅದನ್ನ
30 ಡಿವೈಡ್ ಮಾಡಿ, 40 ಡಿವೈಡ್ ಮಾಡಿ, ಮಾಡ್ಬೋದಲ್ಲ? 10 ಅಡಿ ಡಿವೈಡ್ ಮಾಡಿ. ಬಟ್ ಒಂದು ದೊಡ್ಡದು ಒಂದು ಚಿಕ್ಕದನ್ನ ಡಿವೈಡ್ ಮಾಡಿ ಮನೆ ಹೆಂಗೆ ಕಟ್ತೀರಾ? ಅಂದ್ರೆ ಸಮಸಂಖ್ಯೆನೇ ಇರಬೇಕು ಅಂತನಾ? ಅದೇನೇ ತಾನೇ ಸಮಸಂಖ್ಯೆ. ಯಾಕಿರಬೇಕು ಅಂದರೆ ಫ್ರಿಡ್ಜ್ ವಿಚಾರ ಹೇಳಿದ್ದು ನಾನು. ಫ್ರಿಡ್ಜನ್ನ ಏನಕ್ಕೆ ತಂದೆ ಹೇಳಿದೆ ವಿಚಾರ ಅನ್ನೋದು ಇದಕ್ಕೆ ಹೇಳಿದ್ದು. ಈಗ ಯಾವುದೇ ಒಂದು ಒಬ್ಬ ಮನುಷ್ಯನ ನೋಡಬೇಕಾದ್ರೆ ನಾವು ಎತ್ತರಕ್ಕೆ ತಕ್ಕಂತೆ ದೇಹ, ವಯಸ್ಸು ತಕ್ಕಂತೆ ದೇಹ ಇದ್ದಾಗ ಚೆನ್ನಾಗಿದಾರಪ್ಪ ಅಂತ ಹೇಳ್ಬೋದು. ಹೌದಾ? ನಿವೇಶನದ ಅಳತೆ ಯಾವ್ದಾದ್ರು ಇರ್ಲಿ, ಕಟ್ಟೋ ಮನೆಯನ್ನ ನೀವು ಹೇಳಿದ ಸಮಸಂಖ್ಯೆಯಲ್ಲೇ ಆ ವ್ಯಾಪ್ತಿಯಲ್ಲಿ ಚೌಕಾಕಾರ ಕಟ್ಟಬಹುದಲ್ಲ. ಈ ವಿಚಾರ ನಮ್ಮ ದೇಶದಲ್ಲಿ ಇನ್ನೂ ಓಪನ್ ಆಗಿಲ್ವಲ್ಲ. ನೀ ಎಲ್ಲಿಂದ ಎಲ್ಲಿ ಹೋಗಮ್ಮ, ಸಮಸಂಖ್ಯೆಯಲ್ಲಿ ಇರಲೇಬೇಕು ಆಯುವರ್ಗ ಅಂತ ಎಲ್ಲಿದೆ? ಪುಸ್ತಕದಲ್ಲಿಲ್ಲ, ಪಂಚಾಂಗದಲ್ಲಿಲ್ಲ, ಮತ್ತೆ ಕಟ್ಟೋದಲ್ಲಿ ಯಾರು ಹೇಳ್ತಾ ಇದ್ದಾರೆ ಇದನ್ನ? ಹೋಗ್ಲಿ, ಯಾರು ಗೊತ್ತಿದೆಯಾ ಅಂತ ನನ್ನ ಕ್ವಶನ್. ಯಾಕದು ಸಮಸಂಖ್ಯೆಯಲ್ಲೇ ಬರಬೇಕು ಅಂತಕ್ಕಂಥ ವಿಚಾರ. ಬೆಡ್ರೂಮ್ ಒಂದಳತೆ, ಹೌದಾ? ಅಡಿಗೆ ಮನೆ ಒಂದಳತೆ, ಬಾತ್ರೂಮ್ ಒಂದಳತೆ. ಅದು ಹೆಂಗೆ ಅದು ಕರೆಕ್ಟಾಗಿ ಮನೆ ಆಗತ್ತದು? ಸಾಧ್ಯ ಇದೆಯಾ? ಆದರೆ ಇದನ್ನ ಯೋಚನೆ ಮಾಡೋಕ್ಕೆ ಯಾರಿಗೂ ಮೈಂಡಿಗೆ ಬಂದೇ ಇಲ್ಲವಾ ಅಂತ ನನ್ನ ಪ್ರಶ್ನೆ ಆಗತ್ತೆ. ಸೈನ್ಸ್ನವರೇ ಹೇಳಿಯಪ್ಪ, ಯಾರು ಬೇಕಾದ್ರೆ ಹೇಳಿ. ವಿಷಯಕ್ಕೆ ಬಂದ್ಬಿಡೋಣ. ಕೊಡು ಸಂಭಾಗ ಹಂಚು ನೋಡೋಣ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.